ಪ್ರಾದೇಶಿಕ ಪಕ್ಷಗಳು ಮಾತು ಮಾತಿನಂತೆ ನಡ್ಕೊಳ್ಳಂಗಿಲ್ಲ. ಹೌದು, ಅನೇಕ ಪಕ್ಷಗಳು ಪ್ರಯತ್ನ ಪಟ್ಟಿದ್ದಾರೆ ಹಿಂದೆ, ಆದ್ರೆ ಅವರೆಲ್ಲ ಒಂದು ರೀತಿ ರಾಜಕೀಯ ಒಂದು ರೀತಿ ಅಧಿಕಾರ ಪಡೆಯೋದೇ ಅವ್ರ ಮೂಲ ಉದ್ದೇಶ ಆಗಿತ್ತು. ನಮ್ಮ ಮೂಲ ಉದ್ದೇಶ ಒಂದು ಪರಿವರ್ತನೆ. ನಮ್ಮ ಮೂಲ ಉದ್ದೇಶ ನಾವೇ ಅಧಿಕಾರದಲ್ಲಿ ಕೂತ್ಕೊಳ್ಳೋದಲ್ಲ, ನಮ್ಮ ಮುಂದಿನ ತಲೆಮಾರುಗಳಿಗೆ, ಮುಂದಿನ ಪೀಳಿಗೆಗೆ ಒಂದು ಬಲಿಷ್ಠವಾದ ಕರ್ನಾಟಕ ಕಟ್ಟೋದು ನಮ್ಮ ಮೂಲ ಉದ್ದೇಶ. ಸೊ ನಾವು ಸೈದ್ಧಾಂತಿಕವಾಗಿ ಕಟ್ತಾ ಬಂದಿದ್ದೀವಿ. ಇವತ್ತು ನಿನ್ನೆಯಿಂದ ಶುರು ಮಾಡಿದ್ರಲ್ಲ, ನಾವು 15 ವರ್ಷದಿಂದ ಚಳುವಳಿ ಮಾಡ್ಕೊಂಡು ಬರ್ತಾ ಇದೀವಿ. ಮತ್ತೆ ಮುಖ್ಯವಾಗಿ ಸೈದ್ಧಾಂತಿಕ ನೆಲೆಗಟ್ಟು ಏನ್ ನಮ್ಮ ದೇಶದಲ್ಲಿ ಭಾರತದಲ್ಲಿ ಸೃಷ್ಟಿಯಾಗಿದೆ, 3 ಸಿದ್ಧಾಂತಗಳು, ಬಲಪಂಥಿ, ಎಡಪಂಥಿ ಮತ್ತೆ ನಮ್ಮ ಸತ್ಯಪಂಥಿ. ಈ 3 ಸಿದ್ಧಾಂತಗಳು ಎಲ್ಲ ಶುರುವಾಗಿದ್ದು 1925ರಲ್ಲಿ. 100 ವರ್ಷದ ಮೇಲಾಗಿದೆ ಇವಾಗ. ಈ 100 ವರ್ಷಗಳಲ್ಲಿ ಒಂದು ಬಲಪಂಥಿ ನಾಗ್ಪುರದಲ್ಲಿ RSS ಶುರುವಾಗಿರ್ಬೋದು, ಅವ್ರು ಹೋದ ವರ್ಷ ದೊಡ್ಡ ಪ್ರಮಾಣದಲ್ಲಿ ಆಚರಣೆ ಮಾಡಿದ್ರು. ಎಡಪಂಥಿ ಕಾನ್ಪುರದಲ್ಲಿ ಕಮ್ಯುನಿಸ್ಟ್ ಆಗಿರ್ಬೋದು, ಅವರು ಕೂಡ CPI 100 ವರ್ಷ ಮಾಡಿದ್ದಾರೆ. 1925 ಇಂದನೂ ಕೂಡ ನಮ್ಮ ಸಿದ್ಧಾಂತ ಅಂಬೇಡ್ಕರ್, ಪೆರಿಯಾರ್ ಅವರು ಕೂಡ ಬಲಿಷ್ಠವಾಗಿ ಗಟ್ಟಿಯಾಗಿ ಚಳವಳಿ ಕಟ್ಕೊಂಡ್ ಬಂದಿದ್ದಾರೆ. 1925 ನಲ್ಲಿ ಸೆಲ್ಫ್ ರೆಸ್ಪೆಕ್ಟ್ ಮೂವ್ಮೆಂಟ್ ತಂದೆ ಪೆರಿಯಾರ್ ಶುರು ಮಾಡಿದ್ದು. 1927 ಮಹತ್ ಸತ್ಯಾಗ್ರಹ ಬಾಬಾ ಸಾಹೇಬ್ರು ಮಾಡಿದ್ದು. ನಮ್ಮ ಸಿದ್ಧಾಂತ 100 ವರ್ಷದಿಂದ ಬಂದಿದೆ. ನಾವು ಪ್ರಾದೇಶಿಕವಾಗಿ ಗಟ್ಟಿಯಾಗಿ ಕಟ್ಟಿದಾಗ ನಮ್ಮ ಸಿದ್ಧಾಂತ ಜನಜೀವನಕ್ಕೆ ಒಳ್ಳೇದು ಮಾಡೋ ಸಾಧ್ಯತೆಗಳು ದೊಡ್ಡ ಪ್ರಮಾಣದಲ್ಲಿದೆ. ಸೊ ಆ ದಿಕ್ಕಿನಲ್ಲಿ ನಾವು ಕೂಡ ಒಂದು ಸಿದ್ಧಾಂತದ ರೀತಿಯಲ್ಲಿ ಕೆಲಸ ಮಾಡ್ತೀವಿ. ನಾವು ಅಧಿಕಾರ ಬೇಕು, ಬಟ್ ಅಧಿಕಾರ ವೈಯಕ್ತಿಕ ಒಂದು ಕೀರ್ತಿಗೋಸ್ಕರ ಅಲ್ಲ, ಅಧಿಕಾರ ಒಂದು ಜನರ ಜೀವನಕ್ಕೆ ಒಳ್ಳೇದು ಮಾಡೋಕೆ, ಒಂದು ಪರಿವರ್ತನೆಗೋಸ್ಕರ ನಮ್ಗೆ ಅಧಿಕಾರ ಬೇಕು. ಆ ದಿಕ್ಕಿನಲ್ಲಿ ನಾವು ಕೆಲಸ ಮಾಡಿದಾಗ ಜನ ಖಂಡಿತ ನಮ್ಮ ಜೊತೆ ಕೈ ಜೋಡಿಸಿ ನಮ್ಮ ಜೊತೆ ನಿಂತ್ಕೊಳ್ತಾರೆ ಅನ್ನೋ ಭರವಸೆ ನನಗಿದೆ. ಸಮಾಜವಾದಿ ನೀವು ಕೂಡ ಯಾವುದೋ ಒಂದು ಪಕ್ಷಕ್ಕೆ ನಮ್ದು ನೋಡಿ, RSS ಅನ್ನೋದು ಒಂದು ರಾಜಕೀಯವಾದ ಒಂದು ಸಾಂಸ್ಕೃತಿಕವಾದ ಸಂಘಟನೆ. ಅದು 1925 ನಲ್ಲಿ ಶುರುವಾಗಿದೆ. ಅದರದ್ದು ಒಂದು ಮೂಲ ಉದ್ದೇಶ ನನ್ನ ಕಣ್ಣಲ್ಲಿ ಅಧಿಕಾರಕ್ಕೆ ಬರೋದಕ್ಕೆ ಹೋಗಿದ್ದಿದ್ರೆ ಅವ್ರು ಆರಾಮಾಗಿ 1925 ನಲ್ಲೇ ಪಕ್ಷ ಕಟ್ತಾ ಇದ್ರು. ಅವರು ಪಕ್ಷ ಕಟ್ಟಕ್ಕಿಂತ ಅವ್ರು ಪರಿವರ್ತನೆ ಮಾಡಬೇಕು ಅಂತ ಅವ್ರ ಸಿದ್ಧಾಂತದಲ್ಲಿ ಪ್ರಯತ್ನ ಪಟ್ಟಿದ್ದಾರೆ. ಆ ಪ್ರಯತ್ನ ಪಟ್ಟು 100 ವರ್ಷದಿಂದಾಗಿ ಇವಾಗ ಅವರು ಒಂದು ಪೊಲಿಟಿಕಲ್ ಮೂವ್ಮೆಂಟ್ ಕಟ್ಟಿ ಅವರು ಒಂದು ರೀತಿ 40-45 ವರ್ಷದಿಂದ ಅವರು 38% ವೋಟ್ ತಂದು ಇಡೀ ದೇಶನ ಆಳ್ತಾ ಇದ್ದಾರೆ. ಅವರು ಹೇಗ್ ಮಾಡಿದ್ದಾರೆ ನನ್ನ ಕಣ್ಣಲ್ಲಿ ಅಂದ್ರೆ, ಒಂದು ಕಥನ, ಒಂದು ನಿರೂಪಣೆ ಇಟ್ಟು, ಒಂದು ನ್ಯಾರೇಟಿವ್ ಇಟ್ಟು ತಳಮಟ್ಟದಲ್ಲಿ ಕೆಲಸ ಮಾಡಿದ್ರು. ಅವ್ರು ನ್ಯಾರೇಟಿವ್ ಹಿಂದುತ್ವ ಜನಪರವಾಗಿ ಕೆಲಸ ಮಾಡಿದ್ರು. ಆಯ್ತು, ಅದು ಒಂದು ರೀತಿ ಒಂದು ಮಟ್ಟಕ್ಕೆ ಅದು ಸಕ್ಸಸ್ ಆಗಿದೆ. ಆದ್ರೆ ನಾವು ಅದೇ ರೀತಿನಲ್ಲಿ 100 ವರ್ಷದಿಂದ ಕೆಲಸ ಮಾಡಿ ನಾವು ಕೂಡ ನೆಗೆಟಿವ್ ಇಡ್ತೀವಿ. ಅದು ಸಮಾಜ. ನಾವು ಕೂಡ ಕೆಲಸ ಮಾಡಿದೀವಿ. ನಮ್ಮ ಚಳುವಳಿಗಳೆಲ್ಲ ಎಲ್ಲಾ ರೀತಿ ಕೆಲಸ ಮಾಡಿದ್ದಾರೆ. ದಲಿತ ಬಹುಜನ, ರೈತ ಕಾರ್ಮಿಕ, ಪ್ರಾದೇಶಿಕ ಮಹಿಳಾ ಸಂಘಟನೆಗಳು ಎಲ್ಲರೂ ಕೆಲಸ ಮಾಡ್ಕೊಂಡ್ ಬರ್ತಾ ಇದ್ದಾರೆ. ಇವಾಗ ನಾನು ಹೊಸ ಸಂಘಟನೆ ಕಟ್ಟೆ, ನಾವೆಲ್ಲ ಚಳುವಳಿಗಳು ಒಗ್ಗಟ್ಟಾಗದ್ ನಮ್ಮ ಮೂಲ ಉದ್ದೇಶ. ಯಾರಾದ್ರೂ ವೈಜ್ಞಾನಿಕವಾಗಿ ಅರ್ಥ ಮಾಡ್ಕೊಂಡಿದ್ದಾರೆ, ಸಮಾಜಕ್ಕೆ ನಿಸ್ವಾರ್ಥವಾಗಿ ಕೆಲಸ ಮಾಡಿದ್ದಾರೆ ಅಂದ್ರೆ, ಯಾವ ಸಿನಿಮಾ ಸ್ಟಾರ್ಗಳಲ್ಲ, ಯಾವ ಕ್ರಿಕೆಟ್ ಆಟಗಾರ, ಶ್ರೀಮಂತ ಉದ್ಯಮಿ, ರಾಜಕಾರಣಿಗಳೆಲ್ಲ ನಿಸ್ವಾರ್ಥವಾಗಿ ಕೆಲಸ ಮಾಡಿದರೆ ನಮ್ಮ ಚಳುವಳಿಗಾರರು, ನಮ್ಮ ಹೋರಾಟಗಾರರು. ಸೊ ಆ ದಿಕ್ಕಿನಲ್ಲಿ ನಾವು ಹೋಗಿ ಎಲ್ಲರೂ ಸಂಘಟನೆ ಮಾಡಿ ನಾವು ಕೆಲಸ ಮಾಡ್ಕೊಂಡು ಬರ್ತಾ ಇದೀವಿ. ನಮಗೆ ಐಡಿಯಾಲಜಿಕಲ್ ಸಿದ್ಧಾಂತದ ವಿಂಗ್ ಬೇಕು, ಬಟ್ ಪಕ್ಷದ ಒಳಗೆ ಇರೋ ಒಂದು ಪ್ಲಾನ್ ಮಾಡ್ತಾ ಇದೀವಿ. ಮೇನ್ ಏನಂದ್ರೆ, ನಾವು ಕೂಡ ಜನ ಜೀವನಕ್ಕೆ ಹೆಂಗ್ ಒಳ್ಳೇದು ಮಾಡ್ಬೋದು, ಮುಂದಿನ ದಿನಗಳಲ್ಲಿ ಎಲ್ಲರ ಮುಖಾಂತರ ನಾವೆಲ್ಲ ಚರ್ಚೆ ಮಾಡಿ ಅದನ್ನು ತೀರ್ಮಾನ ತಗೊಂತೀವಿ ಅಂತ ಹೇಳಕ್ ಇರಬೇಕು. ಒಂದು ಸಿದ್ಧಾಂತ ಒಪ್ಪೋರಾಗಬೇಕು, ಸಮಾಜ. ನೀವು ಯಾವುದೇ ಜಾತಿ, ಲಿಂಗ, ಧರ್ಮ, ಮಾತೃಭಾಷೆ ಆಗಿದ್ರೆ ಅದು ಓಕೆ, ಸಮಾಜ ಒಪ್ಪೋರಾಗಬೇಕು. ನಮ್ಮ ಸಿದ್ಧಾಂತನ ನಾವು ಕಟ್ತಾ ಇದ್ದೀವಿ. ಎರಡನೇದು ಸ್ಥಳೀಯರಾಗೋದು ಬಹಳ ಮುಖ್ಯ. ಇಲ್ಲಿ ಲೋಕಲ್ ಇರೋರು, ಇಲ್ಲಿ ಜನರ ಜೊತೆ ಒಡನಾಟ ಇರೋರು, ಇಲ್ಲಿ ಜನರ ಜೊತೆ ರೀಚ್ ಆಗೋರು. ನಾವು ಬೆಂಗಳೂರಿಂದ ಕರ್ಕೊಂಡ್ಬಂದು ನಿಲ್ಸೋ ಪ್ರಶ್ನೆ ಬರಲ್ಲ. ನಾವು ಇಲ್ಲೇ ರೀಚ್ ಆಗೋರು, ಇಲ್ಲೇ ಒಂದು ಮನೆ ಮಾಡಿರೋ, ಬಹಳ ವರ್ಷದಿಂದ ಕೆಲಸ ಮಾಡೋರು ಬೇಕಾಗುತ್ತೆ. ಮೂರನೇದು ಸೇವಾ ಮನೋಭಾವ. ಇವತ್ತು ವ್ಯಾಪಾರೀಕರಣ ಆಗಿರೋ ವ್ಯವಸ್ಥೆ ನಾವು ನೋಡಿದೀವಿ ಯಾವ ರೀತಿ ಇದೆ. ನಮಗೆ ಸೇವೆ ಮಾಡಿರೋದ್ರಿಂದನೇ ನಾವು ಪರಿವರ್ತನೆ ಸಾಧ್ಯ. ಸೇವೆ ಮಾಡೋರಿಗೆ ಅವಕಾಶ ಕೊಟ್ಟು ನಾವು ಶಕ್ತಿ ತುಂಬಿಸಿದ್ರೆ ನಮ್ಗೆ ವೋಟ್ ಶೇರ್ ಬರುತ್ತೆ. ನಾಲ್ಕನೇದು, ಒಂದು ಪ್ರಾಮಾಣಿಕವಾಗಿ ಕೆಲಸ ಮಾಡಿರೋರು, ಬೇರೆ ಬೇರೆ ಕೇಸ್ಗಳೆಲ್ಲ ಬೇಡ. ಮತ್ತೆ ಐದನೇದು ಏನಂದ್ರೆ, ಆರ್ಥಿಕ ಭದ್ರತೆ ಅವ್ರ ಒಂದು ಮಟ್ಟಕ್ಕೆ ಇರಬೇಕು. ಯಾರು 100 ಕೋಟಿ 1000 ಕೋಟಿ ಈ ರೀತಿ ನಿರೀಕ್ಷೆ ಮಾಡ್ತಿರೋಲ್ಲ. ಓಡಾಡಕ್ಕೆ, ಕೆಲಸ ಮಾಡಕ್ಕೆ, ನಿಸ್ವಾರ್ಥ ಸೇವೆ ಮಾಡಕ್ಕೆ, ಜನಕ್ಕೆ ತಲುಪಕ್ಕೆ, ಪ್ರಚಾರ ಮಾಡಕ್ಕೆ ಅವ್ರ ಹತ್ರ ಒಂದು ಸೋರ್ಸ್ ಇರಬೇಕು. ನಮಗೆ ಗೊತ್ತಿದೆ ಎಷ್ಟು ಈ ವ್ಯವಸ್ಥೆ ಹಾಳಾಗೋಗಿದೆ. ದುಡ್ಡು ರೀತಿನಲ್ಲಿ ನಮ್ಗೆ ದುಡ್ಡು ಇಲ್ಲದೆ ನಾವು ಕಟ್ತೀವಿ, ಅಥವಾ ದುಡ್ಡು ಇಲ್ಲದೆ ನಾವು ರೀತಿ ಜನಕ್ಕೆ ತಲುಪೋದು ಅಲ್ಲ. ಬಟ್ ಮಿನಿಮಲ್ ಆದ ಸೋರ್ಸ್ ಬೇಕು. ಆದ್ರೆ ದುಡ್ಡೇ ಎಲ್ಲ ಅಂತ ನಾನು ನೋಡೋನಲ್ಲ.
15 ವರ್ಷಗಳಿಂದ ಶ್ರಮ ಪಟ್ಟು ಕೆಲಸ ಮಾಡಿ ಸೇವೆ ಮಾಡ್ತಿರೋ ವ್ಯಕ್ತಿ ಆಗಿದ್ರೆ ನಮ್ಗೆ ಅಷ್ಟೊಂದು ದುಡ್ಡು ಅದೇನೋ ಎಲೆಕ್ಷನ್ ಕಮಿಷನ್ ಚೌಕಟ್ಟು ಇರುತ್ತೋ ಅದರ ಅಡಿಯಲ್ಲೇ ಮಾಡಿ ಜನ ತಲುಪಕ್ಕೆ ಸಾಧ್ಯ ಇದೆ. ಅಂತ ವ್ಯಕ್ತಿಗಳು ನಿಮ್ಮಿಂದನೇ ಬರಲಿ, ನಿಮ್ ಕ್ಷೇತ್ರದ ಬಗ್ಗೆ ನಿಮಗೆ ಗೊತ್ತಿರುತ್ತೆ, ನಿಮ್ ಕ್ಷೇತ್ರದ ನೀವೇ ಹಿಡಿದು ಅವ್ರಿಗೆ ನಾವೆಲ್ಲರೂ ಶಕ್ತಿ ತುಂಬಿಸೋಣ. ನಾವು ಕೂಡ ವೋಟ್ ಶೇರ್ ತಗೊಳ್ಳೋಣ. ವೋಟ್ ಶೇರ್ ತಗೊಂಡ್ರೆ ನಾವು ಕೂಡ ಒಂದ್ ರೀತಿ ಇವತ್ತಲ್ಲ ನಾಳೆ ಪರಿಣಾಮಕಾರಿ ಆಗ್ಬೋದು. ನಲ್ಲಿ ಆಗಿರ್ಬೋದು, ಹುನಗುಂದದಲ್ಲೂ ಬಹಳ ಚೆನ್ನಾಗಾಯ್ತು. ಪ್ರತಿ ಒಂದು ಕ್ಷೇತ್ರದಲ್ಲೂ ಬಹಳ ಅದ್ಭುತವಾಗಿ ಆಗ್ತಾ ಇದೆ. ಪ್ರತಿ ಒಂದು ಕ್ಷೇತ್ರದಲ್ಲೂ ನಮ್ ಜನ ಸೇರ್ತಾ ಇದ್ದಾರೆ. ಜನ ಸೇರೋಕ್ಕಿಂತ ಮುಖ್ಯವಾಗಿ ನಾವ್ ಯಾರು ಸಿನಿಮಾದ ಅಭಿಮಾನಿಗಳು ಅಥವಾ ಫ್ಯಾನ್ಗಳು ಅಂತ ಸೇರ್ತಾ ಇಲ್ಲ. ಇಲ್ಲಿ ಜನಪರವಾದ ಕಾಳಜಿ ಇರೋರು, ಕೆಲಸ ಮಾಡಿರೋರು, ಸೇವೆ ಮಾಡಿರೋರು, ಚಳುವಳಿನಲ್ಲಿ ಇರೋರು, ಈ ಹಿನ್ನೆಲೆಯಿಂದ ಬರೋರು ಮಾಡ್ತಾ ಇದ್ದಾರೆ. ಯಾರಾದ್ರೂ ದೇಶ ಕಟ್ಟಕ್ಕೆ ಸಾಧ್ಯ ಅಂದ್ರೆ ಅದು ಹೋರಾಟಗಾರರು, ಚಳುವಳಿಗಾರರು, ಸಮಾಜ ಸೇವಕರಿಂದನೇ ಸಾಧ್ಯ. ಸೊ ಆ ನಿಟ್ಟಿನಲ್ಲಿ ಪ್ರತಿ ಒಂದು ಕ್ಷೇತ್ರ ಇವಾಗಲೇ 224 ಮತಕ್ಷೇತ್ರದ ಸಮಾನತೆ ಸಭೆಗಳು ಮಾಡಿ ಯಶಸ್ಸಾಗಿದೆ. ಇವಾಗ 2ನೇ ಸುತ್ತಲ್ಲಿ ನಾವು ರಾಜಕೀಯ ಮುನ್ನೋಟ ಸಭೆಗಳು ಮಾಡಿ ನಾವು ಇವಾಗಲೇ 30 ಇದೆ. ಹುಬ್ಳಿ, ಧಾರವಾಡ, ಗದಗು, ಬೆಳಗಾವಿ ಜಿಲ್ಲೆ ಫುಲ್ ಮಾಡಿ, ಬಿಜಾಪುರ ಮಾಡಿ, ಇವಾಗ ಬಾಗಲಕೋಟೆನೂ ಫುಲ್ ಮುಗಿಸಿದೀವಿ. ನಾಳೆ ಬಾದಾಮಿಗೆ ಹೋಗ್ತಾ ಇದೀವಿ. ಸೊ ಅದು ಮುಗಿದು ಎಲ್ಲ ಕಡೆ ನಾವು ಕಟ್ಟೋದು ನಮ್ಮ ಉದ್ದೇಶ. ಸೊ ಈ ಒಂದು ಉತ್ತರ ಕರ್ನಾಟಕಕ್ಕೆ ಮೇನ್ ಫೋಕಸ್ ಕೊಡ್ತಾ ಇದ್ವಿ. ಉತ್ತರ ಕರ್ನಾಟಕಕ್ಕೆ ನಿರ್ಲಕ್ಷ್ಯ ಆಗಿದೆ. ಆ ಫೋಕಸ್ ಮಾಡಿ ನಾವೆಲ್ಲರೂ ಒಗ್ಗಟ್ಟಾದ್ರೆ ನಿಜವಾಗ್ಲೂ ಉತ್ತಮ ಸಮಾಜ ಕಟ್ಟೋದು, ನಮ್ಮ ಮಕ್ಕಳಿಗೆ ನಮಗಾಗಿರೋ ಅನ್ಯಾಯಗಳು ಆಗದಿರ ನಾವು ನೋಡ್ಕೋಬಹುದು. ಸಂಘಟನೆ ಮಾಡೋದು ನಮ್ಮ ಉದ್ದೇಶ. ಆದ್ರೆ ಪೊಲಿಟಿಕಲ್ ಆಗಿ ನಾವು ಪ್ಲಾನ್ ಮಾಡಿದಾಗ ಗ್ರಾಮ ಪಂಚಾಯತ್ ಚಿಹ್ನೆ ಬರಲ್ಲ. ಆಮೇಲೆ ಇನ್ನೊಂದು ಏನಾಗುತ್ತೆ ಅಂದ್ರೆ ತಾಲೂಕ್ ಜಿಲ್ಲಾ ಪಂಚಾಯತ್ಗಳು ಕೂಡ ನಾವು ಇನ್ನೊಂದು ಟೈಮ್ ತೊಗೊಳುತ್ತೆ ರೆಡಿ ಮಾಡ್ಕೊಳ್ಳಕ್ಕೆ. 2 ವರ್ಷ ನಮಗೆ ಬೇಕಾಗುತ್ತೆ. ನಮಗೆ ಫಸ್ಟ್ ಟೈಮ್ ನಾವು ಪರ್ಫಾರ್ಮೆನ್ಸ್ ತೋರಿಸೋದು ಬಹಳ ಮುಖ್ಯ. ಫಸ್ಟ್ ಟೈಮ್ ಪರ್ಫಾರ್ಮೆನ್ಸ್ ತೋರಿಸಬೇಕು ಅಂದ್ರೆ 28ಕ್ಕೆ ಪ್ಲಾನ್ ಮಾಡಬೇಕು. 28ಕ್ಕೆ ಯಾಕೆ ಪ್ಲಾನ್ ಮಾಡಬೇಕು ಅಂದ್ರೆ ನಮಗೆ ಪ್ರತಿಯೊಬ್ರು ಕ್ಯಾಂಡಿಡೇಟ್ಸ್ ಗೊತ್ತಿರುತ್ತೆ, ಮೀಡಿಯಾ ಎಲ್ಲ ಕಡೆ ಪ್ರಚಾರ ಇರುತ್ತೆ, ಸ್ಟೇಟ್ ಮೀಡಿಯಾ, ನ್ಯಾಷನಲ್ ಮೀಡಿಯಾ, ನಾವೆಲ್ಲರೂ ಕೂಡ ವರ್ಡ್ ಆಫ್ ಮೌತ್ ಇಂದ ಮಾತಾಡ್ಕೊಂಡು ಕೆಲಸ ಮಾಡಿ ನಮಗೆ ಟೈಮ್ ಸಿಗುತ್ತೆ. ನಾವು ಶಕ್ತಿ ತುಂಬಿ ವೋಟ್ ಶೇರ್ ತಗೊಂಡ್ರೆ, ಪರ್ಫಾರ್ಮೆನ್ಸ್ ತೋರಿಸಿದ್ರೆ ಅವಾಗ ದೊಡ್ಡ ಮಟ್ಟದ ಕಾನ್ಫಿಡೆನ್ಸ್ ಆಗುತ್ತೆ. ಅಲ್ಲಿಂದ ಮುಂದೆ ತಾಲೂಕ್ ಪಂಚಾಯತ್, ಜಿಲ್ಲಾ ಪಂಚಾಯತ್, ಲೋಕಲ್ ಬಾಡಿ ಎಲೆಕ್ಷನ್ ನಾವು ಮುಂದುವರಿಸಬಹುದು. ಬಟ್ ಮೇನ್ ಫೋಕಸ್ ಹೋರಾಟ ಅಂದ್ರೆ ತಳಮಟ್ಟದಿಂದ ಬರಬೇಕು. ಪಾಲಿಟಿಕ್ಸ್ ಅಂದ್ರೆ ಫಸ್ಟ್ ಟೈಮ್ ನಾವು 28ಕ್ಕೆ ನಾವು ಯೋಚನೆ ಮಾಡಿ ಅಲ್ಲಿಂದ ಪ್ಲಾನ್ ಮಾಡ್ಕೊಂಡ್ ಬಂದ್ರೆ ಇನ್ನು ಉತ್ತಮ ಅನ್ನೋದು ನನ್ನ ಅಭಿಪ್ರಾಯ. ನಾವೆಲ್ಲ ಜೊತೆಗೆ ಸೇರಿ ಅದನ್ನ ಚರ್ಚೆ ಮಾಡ್ತಾ ಬರೋಣ. ನಿಮ್ ಸಲಹೆಗೆ ಧನ್ಯವಾದಗಳು. ಇವಾಗ ಆ ಪಕ್ಷ ಕಾಂಶಿರಾಮ್ಜಿ ಬದುಕಿದ್ದಾಗ 80ನೇ ದಶಕ, 90ನೇ ದಶಕ, 2006ವರೆಗೂ ಬಹಳ ಯಶಸ್ವಿ ಆಯ್ತು. 7ರಿಂದ 12 ಬಹುಮತ ಬಂದು ಅವರೇ ಅಧಿಕಾರಕ್ಕೆ ಬಂತು. ಆದ್ರೆ ಇವಾಗ ಅದೇ 206 ಸೀಟ್ ಇರೋರು ಇವಾಗ 1 ಸೀಟ್ ಬಂದಿದೆ. ಯಾಕಂದ್ರೆ ದೊಡ್ಡ ಆಲದ ಮರ ಒಂದ್ ಮಟ್ಟಿಗೆ ಬಿದ್ದಿದೆ. ನಾವು ಆಲದ ಮರ ಎತ್ತಿ ನೆಡಕ್ಕಾಗಲ್ಲ, ಸಸಿ ನೆಡಬೇಕು. ಮತ್ತೆ ಮುಖ್ಯವಾಗಿ ಕರ್ನಾಟಕದ ಜನರಿಗೆ ಬೇರೆ ರಾಜ್ಯದ ಪಕ್ಷಗಳಿಂದ ಬೇಸತ್ತೋಗ್ಬಿಟ್ಟಿದೆ. ನಮಗೆ ನಮ್ಮ ರಾಜ್ಯದ ಸಮಸ್ಯೆಗಳು ನಾವೇ ಬಗೆಹರಿಸಬೇಕು. ಅಲ್ಲಿ ಯಾವುದೋ ಒಂದು ಫ್ಲೈಟ್ ತಗೊಂಡು ಹೈಕಮಾಂಡ್ ಅನ್ಕೊಂಡು ಡೆಲ್ಲಿಗೆ ಹೋಗೋದೋ ಅಥವಾ UPಗೆ ಹೋಗೋದೋ ಅಥವಾ ತಮಿಳುನಾಡಿಗೆ ಹೋಗೋ ಪ್ರಶ್ನೆ ಬರಲ್ಲ. ಇಲ್ಲಿ ನಾವೇ ಎಲ್ಲರ ಜೊತೆಗೆ ಸೇರಿ ನಮ್ಮ ಸಮಸ್ಯೆಗಳು, ನಮ್ಮ ವಿಚಾರವಂತರಿದ್ದಾರೆ, ನಿಮ್ಮಂತ ಹೋರಾಟಗಾರರು ಇದ್ದಾರೆ, ಎಲ್ಲ ಒಂದು ರೀತಿ ಸಾಹಿತಿಗಳಿದ್ದಾರೆ, ನಾವೇ ಸೇರಿ ನಮ್ಮ ಕರ್ನಾಟಕದ ಬೆಳವಣಿಗೆ ಬಹಳ ಮುಖ್ಯ. ಫೆಡರಲಿಸಂ, ಈ ಫೆಡರಲಿಸಂ ಅನ್ನೋದು ಒಂದು ಒಕ್ಕೂಟದ ವ್ಯವಸ್ಥೆನೇ ನಮ್ಮ ಪ್ರಜಾಪ್ರಭುತ್ವದ ಮೂಲ ಪಾಯ. ಸೊ ಆ ದಿಕ್ಕಿನಲ್ಲಿ ನಮಗೆ ಕರ್ನಾಟಕದ ಒಂದು ಬಹುಜನ ಶಕ್ತಿ ಬೇಕು, ಕರ್ನಾಟಕದ ಒಂದು ಅಂಬೇಡ್ಕರ್ ಶಕ್ತಿ ಬೇಕು, ಕರ್ನಾಟಕದ ಒಂದು ದ್ರಾವಿಡ ಶಕ್ತಿ ಬೇಕು. ಅದೇ ನನ್ನ ಕಣ್ಣಲ್ಲಿ ಒಂದು ಸಮಾಜದ ಸಂವಿಧಾನವಾದ. ಅದನ್ನ ನಾವೆಲ್ಲರ ಜೊತೆಗೆ ಸೇರಿ 7 ಕೋಟಿ ಕರ್ನಾಟಕರು ಸೇರಿ ಕಟ್ಟೋಣ. ಸೊ ನಿಮ್ಮ ಅಭಿಪ್ರಾಯಕ್ಕೆ ಬಹಳ ಸಂತೋಷ ಆಯ್ತು. ಥ್ಯಾಂಕ್ ಯು.